ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರಜ್ಜು ಪಾವಗಡ. ಇದು ಕೇವಲ ಒಂದು ಬೆಟ್ಟವಲ್ಲ, ಇದು ಶತಮಾನಗಳ ಯುದ್ಧಗಳ ಸಾಕ್ಷಿ, ರಾಜರು, ಸಾಮ್ರಾಜ್ಯಗಳು ಮತ್ತು ರಕ್ತಪಾತದ ಹೋರಾಟಗಳ ಕಥೆ. ಇದು ತುಮಕೂರು ಜಿಲ್ಲೆಯ ಪಾವಗಡ ಕೋಟೆ. ಇಂದು ಈ ವಿಡಿಯೋದಲ್ಲಿ ಪಾವಗಡ ಕೋಟೆಯ ಸಂಪೂರ್ಣ ಇತಿಹಾಸವನ್ನು ನಿಮಗೆ ಸರಳವಾಗಿ ತಿಳಿಸುತ್ತೇನೆ. ಪಾವಗಡವು ಕರ್ನಾಟಕದ ತುಮಕೂರು ಜಿಲ್ಲೆಯಲ್ಲಿ ಆಂಧ್ರ ಪ್ರದೇಶದ ಗಡಿ ಸಮೀಪದಲ್ಲಿದೆ. ಈ ಕೋಟೆ ಒಂದು ಎತ್ತರದ ಕಲ್ಲು ಬೆಟ್ಟದ ಮೇಲೆ ನಿರ್ಮಿಸಲ್ಪಟ್ಟಿದ್ದು, ಸೈನಿಕ ದೃಷ್ಟಿಯಿಂದ ತುಂಬಾ ಮುಖ್ಯವಾದ ಸ್ಥಳವಾಗಿತ್ತು. ಪಾವಗಡ ಕೋಟೆಯನ್ನು 13ನೇ ಶತಮಾನದಲ್ಲಿ ಹೊಯ್ಸಳ ರಾಜರು ನಿರ್ಮಿಸಿದರು. ನಂತರ ಈ ಕೋಟೆ ಭಾರತದ ಮಹಾ ಸಾಮ್ರಾಜ್ಯವಾದ ವಿಜಯನಗರ ಸಾಮ್ರಾಜ್ಯದ ಪಾಲಿಗೆ ಸೇರಿತು. ವಿಜಯನಗರ ಕಾಲದಲ್ಲಿ ಈ ಕೋಟೆಯನ್ನು ಇನ್ನಷ್ಟು ಬಲಪಡಿಸಲಾಯಿತು. ದೊಡ್ಡ ಕಲ್ಲುಗೋಡೆಗಳು, ನಿಗಾ ಗೋಪುರಗಳು, ನೀರಿನ ಕೊಳಗಳು, ರಹಸ್ಯ ಮಾರ್ಗಗಳು. ವಿಜಯನಗರ ಎಂಪೈರ್ 14ರಿಂದ 16ನೇ ಶತಮಾನಗಳ ಮಧ್ಯೆ ಪಾವಗಡ ಕೋಟೆ ಒಂದು ಪ್ರಮುಖ ಸೇನಾ ಕೇಂದ್ರವಾಗಿತ್ತು. ಈ ಪ್ರದೇಶವು ಆಂಧ್ರ, ಕರ್ನಾಟಕ ಮತ್ತು ತಮಿಳುನಾಡು ನಡುವಿನ ವಾಣಿಜ್ಯ ಮತ್ತು ರಕ್ಷಣಾ ಮಾರ್ಗವಾಗಿತ್ತು. ಆ ಸಮಯದಲ್ಲಿ ಈ ಕೋಟೆಯನ್ನು ಹಿಡಿದಿದ್ದವನು ಈ ಸಂಪೂರ್ಣ ಪ್ರದೇಶದ ಮೇಲೆ ಹಿಡಿತ ಹೊಂದಿದ್ದನು. ಮರಾಠ ರೂಲ್. ವಿಜಯನಗರ ಸಾಮ್ರಾಜ್ಯ ಪತನವಾದ ನಂತರ 17 ಮತ್ತು 18ನೇ ಶತಮಾನದಲ್ಲಿ ಪಾವಗಡ ಕೋಟೆ ಮರಾಠರ ಕೈಗೆ ಸೇರಿತು. ಮರಾಠರು ಈ ಕೋಟೆಯನ್ನು ಸೇನಾ ಅಡ್ಡೆಯಾಗಿಯೂ ತೆರಿಗೆ ವಸೂಲಿ ಕೇಂದ್ರವಾಗಿಯೂ ಬಳಸುತ್ತಿದ್ದರು. ಈ ಸಮಯದಲ್ಲಿ ಪಾವಗಡವು ಮರಾಠರು, ಮೈಸೂರಿನ ರಾಜರು ಮತ್ತು ನಿಜಾಮರ ನಡುವಿನ ಯುದ್ಧಕ್ಕಾಗಿ ಕಾರಣವಾಯಿತು. ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್. 18ನೇ ಶತಮಾನದ ಕೊನೆಗೆ ಮೈಸೂರಿನ ಹೈದರ್ ಅಲಿ ಪಾವಗಡ ಕೋಟೆಯನ್ನು ವಶಪಡಿಸಿಕೊಂಡನು. ನಂತರ ಅವನ ಮಗ ಟಿಪ್ಪು ಸುಲ್ತಾನ್ ಈ ಕೋಟೆಯನ್ನು ತನ್ನ ಪೂರ್ತಿ ನಿಯಂತ್ರಣದಲ್ಲಿ ತೆಗೆದುಕೊಂಡನು. ಟಿಪ್ಪು ಸುಲ್ತಾನ್ ಈ ಕೋಟೆಯನ್ನು ಆಯುಧ ಗೋದಾಮಾಗಿ, ಶತ್ರುಗಳ ವಿರುದ್ಧ ರಕ್ಷಣಾ ಕೋಟೆಯಾಗಿ ಬಳಸುತ್ತಿದ್ದ. ದಿ ಬ್ರಿಟಿಷ್ ಪೀರಿಯಡ್. 1799ರಲ್ಲಿ ಟಿಪ್ಪು ಸುಲ್ತಾನ್ ಮರಣವಾದ ನಂತರ ಪಾವಗಡ ಕೋಟೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ವಶಕ್ಕೆ ಸೇರಿತು. ಬ್ರಿಟಿಷರ ಆಳ್ವಿಕೆಯಲ್ಲಿ ಈ ಕೋಟೆಯ ಸೈನಿಕ ಮಹತ್ವ ಕುಂಠಿತವಾಯಿತು. ಕಾಲಕ್ರಮೇಣ ಈ ಕೋಟೆ ಒಂದು ಪಾಡಾದ ಐತಿಹಾಸಿಕ ಸ್ಮಾರಕವಾಗಿ ಮಾರ್ಪಟ್ಟಿತು. ಇಂದು ಪಾವಗಡ ಕೋಟೆ ಮೇಲಿರುವ ಅತಿ ಪ್ರಸಿದ್ಧ ದೇವಾಲಯವೇ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ. ಪ್ರತಿ ವರ್ಷ ಸಾವಿರಾರು ಭಕ್ತರು ಇಲ್ಲಿಗೆ ಬಂದು ದೇವರ ದರ್ಶನ ಪಡೆಯುತ್ತಿದ್ದರು. ಇತಿಹಾಸ ಮತ್ತು ಭಕ್ತಿಯ ಸಂಗಮವೇ ಇಂದಿನ ಪಾವಗಡ. ಇಂದು ಕೂಡ ನೀವು ಇಲ್ಲಿ ನೋಡಬಹುದಾದ ಅಂಶಗಳು: ಪುರಾತನ ಕಲ್ಲುಗೋಡೆಗಳು, ಹಾಳಾದ ದ್ವಾರಗಳು, ನೀರಿನ ಕೊಳಗಳು, ಯುದ್ಧದ ಗುರುತುಗಳು. ಪ್ರತಿ ಕಲ್ಲು ಒಂದು ಕಥೆ ಹೇಳುವಂತೆ ಕಾಣಿಸುತ್ತದೆ. 13ನೇ ಶತಮಾನ ಹೊಯ್ಸಳರು, 14ರಿಂದ 16ನೇ ಶತಮಾನ ವಿಜಯನಗರ ಸಾಮ್ರಾಜ್ಯರು, 17ರಿಂದ 18ನೇ ಶತಮಾನ ಮರಾಠರು, 18ನೇ ಶತಮಾನ ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್, 1799 ನಂತರ ಬ್ರಿಟಿಷ್ ಆಳ್ವಿಕೆ. ಒಂದು ಕಾಲದಲ್ಲಿ ಯುದ್ಧಗಳ ಗರ್ಜನೆ ಕೇಳುತ್ತಿದ್ದ ಈ ಪಾವಗಡ ಇಂದು ನಿಶ್ಶಬ್ದವಾಗಿ ನಮ್ಮ ಇತಿಹಾಸ ಕಥೆಯನ್ನು ಹೇಳುತ್ತದೆ. ಈ ಪಾವಗಡ ಕೋಟೆ ಕೇವಲ ಒಂದು ಪ್ರವಾಸಿ ಸ್ಥಳವಲ್ಲ, ಇದು ನಮ್ಮ ಭೂತಕಾಲ ಒಂದು ಅಮೂಲ್ಯ ಸ್ಮೃತಿ. ಮತ್ತಷ್ಟು ಇನ್ಫಾರ್ಮೇಷನ್ಗಾಗಿ ಸಬ್ಸ್ಕ್ರೈಬ್ ಮಾಡಿ.